ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಮ್ಯಾಕಿಂತೋಶ್ ವಿಸ್ಕಿನ ಟ್ರೈ ಮಾಡೋಣ. ಹಾಗೆ ಇದು ಬಂದು ಒಂದು ಗ್ರೈನ್ ವಿಸ್ಕಿ, ತುಂಬಾ ಕಡಿಮೆ ಬೆಲೆಗೆ ಸಿಗೋದು ವಿಸ್ಕಿನಲ್ಲಿ ಇದು ಕೂಡ ಒಂದು. ಇದನ್ನ ಏನಕ್ಕಪ್ಪ ತಗೋಬೇಕು ಅಂದ್ರೆ, ಅಮೃತ್ ಡಿಸ್ಟಿಲರೀಸ್ ಅವರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹೆಸರಿಗೋಸ್ಕರ ತಗೋಬೇಕಾ, ಇಲ್ಲ ಇದರ ಟೇಸ್ಟ್ ಚೆನ್ನಾಗಿದೆ ಅನ್ನೋದಕ್ಕೆ ತಗೋಬೇಕಾ? ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಗೊತ್ತಲ್ಲ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಫ್ರೆಂಡ್ಸ್, ಈ ಮ್ಯಾಕಿಂತೋಶ್ ವಿಸ್ಕಿ ಬಗ್ಗೆ ಮಾತಾಡೋದಾದ್ರೆ, ಇದು ಒಂದು ಬ್ಯಾಂಗ್ಳೂರ್ ಬೇಸ್ಡ್ ವಿಸ್ಕಿ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಮೃತ್ ಡಿಸ್ಟಿಲರೀಸ್ ಅವರು. ಹಾಗೆ ಈ ಮ್ಯಾಕಿಂತೋಶ್ ಬಗ್ಗೆ ಮಾತಾಡೋದಾದ್ರೆ ತುಂಬಾನೇ ಜಾಸ್ತಿ ಸೇಲ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇದರ ಪ್ರೈಸ್ ಪಾಯಿಂಟಿಗೆ ತುಂಬಾ ಜನಕ್ಕೆ ಇವಾಗ ಎಣ್ಣೆ ಕೈಗೆ ಇಟ್ಕೋ ಬೆಲೆಯಲ್ಲಿ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಗೌರ್ಮೆಂಟು ಇನ್ನೂ 20% ಎಣ್ಣೆ ಮೇಲೆ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ 2000 ಇರೋ ಬಾಟಲು ನಿಮಗೆ 2400 ರೂಪಾಯಿ ಆಗಿದೆ. ಸೊ ಅದರಲ್ಲೇ ನೀವೇ ಯೋಚನೆ ಮಾಡಿ, ಆಲ್ಮೋಸ್ಟ್ 500,000 ಇದ್ದರೆ ಒಂದು ಬಾಟಲ್ ತಗೊಳ್ಳೋಣ ಅಂತಿದ್ದ ಕಾಲದಲ್ಲಿ ಇವಾಗ ಒಂದು ಬಾಟಲ್ ಮೇಲೆ 500 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಈ ಮ್ಯಾಕಿಂತೋಶ್ ವಿಸ್ಕಿನ ಟೇಸ್ಟ್ ಮಾಡಿ ನೋಡೋಣ, ಇದರ ಪ್ರೈಸು ಟೇಸ್ಟು ಹೇಗಿದೆ ಅಂತ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಮ್ಯಾಕಿಂತೋಶ್ ವಿಸ್ಕಿನ ಪ್ರೈಸ್ ಎಷ್ಟು ಅಂತ ನೀವು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತಲ್ಲ. ಒಂದು ಚೀಪೆಸ್ಟ್ ವಿಸ್ಕಿನಪ್ಪ ಈ ಪ್ರೈಸ್ ರೇಂಜಲ್ಲಿ ನೀವು ಇದನ್ನ 412 ರೂಪಾಯಿಗೆ ಸಿಗುತ್ತೆ. ಸೊ 412 ರುಪೀಸು ಇದು ಬ್ಯಾಂಗ್ಳೂರ್ ಕರ್ನಾಟಕ MRP ಪ್ರೈಸಿಂಗು. ಸೊ ನೀವು ಎಲ್ಲೇ ಹೋದ್ರೂ ಇದೇ ಪ್ರೈಸಿಗೆ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಇವಾಗ 2-2.5 ಸಾವಿರ ಕೊಟ್ಟು ವಿಸ್ಕಿ ಕುಡಿಯೋಕ್ಕಿಂತ, ಇಲ್ಲ ನಮ್ಮ ಬಡ್ಜೆಟ್ಟೇ ಇಲ್ಲ ಅನ್ನೋರು ಇದನ್ನ ತಗೋಬಹುದು. ಸೊ ಹಾಗಿದ್ರೆ ಇದು ಪ್ಯೂರ್ ಗ್ರೈನ್ ವಿಸ್ಕಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಯಾವ್ಯಾವದಪ್ಪ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳ್ಬಿಡ್ತೀನಿ. ಗ್ರೈನು, ಡಿಮಿನರಲೈಸ್ ವಾಟರು, ಕಂಟೈನ್ಸ್ ಪ್ರೀಮಿಯಂ ನ್ಯಾಚುರಲ್ ಕ್ಯಾರಮಲ್ ಅಂಡ್ ಆಡೆಡ್ ಆರ್ಟಿಫಿಷಿಯಲ್ ವಿಸ್ಕಿ ಫ್ಲೇವರಿಂಗ್ ನ ಆಡ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ವಿಸ್ಕಿ ಮಾಡ್ತೀನಿ ಅಂದ್ರೆ ನಿಮಗೆ ಪ್ರೈಸ್ ತುಂಬಾನೇ ಬೇಕಾಗತ್ತೆ. ಇಲ್ಲ ಬರೀ ಫ್ಲೇವರಿಂಗ್ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ತುಂಬಾ ಕಡಿಮೆ ಬಡ್ಜೆಟಲ್ಲಿ ಈ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಇವಾಗ ನೀವು ಚಾಕ್ಲೇಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ಅದೇ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋಕ್ಕೆ ತುಂಬಾ ಖರ್ಚು ಕಮ್ಮಿ ಆಗುತ್ತೆ. ಹೇಗೆ ಹೇಳಿ? ನೀವು ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡೋಕ್ಕೆ 1 ಲೋಟ ಚಾಕ್ಲೇಟ್ ಹಾಕ್ತೀರಾ, ಅದರಲ್ಲಿ ಬರೀ ಒಂದು 10 ಇಲ್ಲ 30 ml ಚಾಕ್ಲೇಟ್ ಹಾಕ್ತೀರಾ, ಮಿಕ್ಕಿದ್ದು ಬೇರೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತೀರಾ. ಸೊ ಹಾಗೇನೆ ಈ ವಿಸ್ಕಿಗಳಲ್ಲೂ ಕೂಡ ಮೇನ್ ಇಂಗ್ರೀಡಿಯೆಂಟ್ನ ಒಂದು 20-30% ತಗೋತಾರೆ, ಇನ್ನು 80% ಬೇರೆ ಇಂಗ್ರೀಡಿಯೆಂಟ್ನ ಹಾಕಿ ಇವರು ಈ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಆಡೆಡ್ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಅಂತ. ಸೊ ಫ್ಲೇವರಿಂಗ್ಗೆ ಜಾಸ್ತಿ ಆಡ್ ಮಾಡಿಬಿಟ್ಟಿದ್ದಾಗ ಮೇನ್ ವಿಸ್ಕಿ ಇರೋದು ತುಂಬಾನೇ ಕಡಿಮೆ ಇರುತ್ತೆ. ಬನ್ನಿ ಓಪನ್ ಮಾಡಿ ಟೇಸ್ಟ್ ಮಾಡಿ ನೋಡೇ ಬಿಡೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಕಲರಿಂಗು, ಫ್ಲೇವರಿಂಗು ಎಲ್ಲನೂ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಉಳಿಸಿಲ್ಲ. ಸ್ಮೆಲ್ ನೋಡೋಣ ಬನ್ನಿ. ಸ್ಮೆಲ್ ಮಾಡಿದಾಗ ನಿಮಗೆ ಕ್ಯಾರಮಲ್ ಹಿಂಟ್ ಇದೆ, ನಿಮಗೆ ಆಲ್ಕೋಹಾಲಿಕ್ ಹಿಂಟ್ ಕೂಡ ನಿಮಗೆ ಮೂಗಿಗೆ ಕೊಡುತ್ತೆ, ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆಸ್. ಫ್ರೆಂಡ್, ಟೇಸ್ಟ್ ಮಾಡಿದಾಗ ನಿಮಗೆ ಬಾಯಲ್ಲಿ ಆ ಕ್ಯಾರಮಲ್ ಹಿಂಟ್ ಇರುತ್ತೆ, ಮತ್ತು ಗಂಟ್ಲು ಹೋಗ್ತಿದ್ದಂಗೆ ನಿಮಗೆ ಆಲ್ಕೋಹಾಲಿಕ್ ಹಿಂಟು, ಸ್ಪೈಸಿ ನೋಟ್ಸು, ತುಂಬಾ ಹಾರ್ಶ್ ಅಂತ ಇಲ್ಲ, ಮೀಡಿಯಮ್ ಆಗಿ ಹಾರ್ಶ್ ಒಂಥರ ಕೊಡ್ತಾ ಇದೆ. ಇದನ್ನು ತುಂಬಾ ಫೀಸಿಬಲ್ ಆಗಿ ಕುಡಿಯೋದಕ್ಕಂತೂ ಆಗೋದಿಲ್ಲ. ಇದಕ್ಕೆ ನೀರು ಹಾಕ್ಕೊಂಡು ಟ್ರೈ ಮಾಡೋಣ ಹೇಗಿರುತ್ತೆ ನೋಡೋಣ ಅಲ್ಲ. ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಿದ್ಮೇಲೆ ಹೇಗಿರುತ್ತೆ ಟೇಸ್ಟ್ ನೋಡೋಣ. ನೀರು ಹಾಕಿದ್ಮೇಲೆ ಕುಡಿಬೋದು. ಓಕೆ ಆಗಿದೆ ಟೇಸ್ಟು.
ಸೊ ನಮ್ಮ ಹತ್ರ ಬಡ್ಜೆಟ್ ಇಲ್ಲ, ಒಂದು ವಿಸ್ಕಿ ಬೇಕೇ ಬೇಕು ಅಂದರೆ ನೀವು ಇದಕ್ಕೆ ಹೋಗ್ಬೋದು. ಮ್ಯಾಕಿಂತೋಶ್ ಗ್ರೈನ್ ವಿಸ್ಕಿ ಬರೀ 412 ರೂಪಾಯಿಗೆ ಯಾವ ಥರ ವಿಸ್ಕಿ ಕೊಡ್ಬೋದಪ್ಪ. ಸೊ ನನಗೇನೋ ಓಕೆ ಅನ್ನಿಸ್ತು. ನೀವೇನಾದರೂ ಮ್ಯಾಕಿಂತೋಶ್ ವಿಸ್ಕಿ ಕುಡಿದಿದ್ರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹೇಗನ್ನಿಸ್ತು ಮ್ಯಾಕಿಂತೋಶ್ ಗ್ರೈನ್ ವಿಸ್ಕಿ ಟೇಸ್ಟಿಂಗ್? ಸೊ ನೀವು ಕೂಡ ಟ್ರೈ ಮಾಡಿರ್ತೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬನ್ನು ಸಪೋರ್ಟ್ ಮಾಡಿ, ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೂ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?